ನಮಸ್ಕಾರ ಎಲ್ಲರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಟಾಪ್ 10 ಯಾರು ನಮ್ಮ RCB 10 ಜನನ ಟಾರ್ಗೆಟ್ ಮಾಡೇ ಮಾಡುತ್ತೆ, ಕಡಾಖಂಡಿತವಾಗಿ ಮಾಡೇ ಮಾಡುತ್ತೆ ಅಂತ RCB ಫ್ಯಾನ್ಸ್ಗಳಿಗೆ ಅನ್ನಿಸ್ತಿರೋದು. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅನ್ನಿಸ್ತಾ ಇರೋ ಜೊತೆಗೆ ನನಗೂ ಕೂಡ ಅನ್ನಿಸ್ತಾ ಇರೋದು ಈ 10 ಜನನ ಯಾಕೆ ಟಾರ್ಗೆಟ್ ಮಾಡಬಾರ್ದು, ಈ 10 ಜನ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ RCB ಅಂತ ಅನ್ಸೋವಂಥ ಪ್ಲೇಯರ್ಗಳು ಯಾರು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬರೀ RCB ಮಾತ್ರ ಅಂತಲ್ಲ, ಟಾಪ್ 10 ಅನ್ನೋ ಒಂದು ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟಾಪ್ 10 ಎಲ್ಲ ಟೀಮ್ಗಳ ಬಗ್ಗೆನೂ ಆದರೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಸಿಕ್ತು ನಾನು ನೋಡ್ತಾ ಇದ್ದೀರಾ ನೀವು ಅಂತ ಅಂದರೆ. ಸೊ ಫಸ್ಟು RCB ಬಗ್ಗೆ ಮಾತಾಡೋಣ. ಎಲ್ಲ ನಮ್ಮ ಹುಡುಗರು RCB ಬಗ್ಗೆನೇ ನೋಡೋದು, ಬೇರೆ ಟೀಮ್ಸ್ಗಳ ಬಗ್ಗೆ ನಮ್ಗೆ ಯಾಕೆ ಗುರೋ ಅಂತ ಕೇಳ್ತೀರಾ. ಸೊ ಓಕೆ, ಟಾಪ್ 10 ಸುಮಾರು ಮಾಡಿದ್ದೀನಿ RCB ಬಗ್ಗೆ. ಅದರಲ್ಲಿ ಇವಾಗ ಟಾಪ್ 10 ಅಕಾರ್ಡಿಂಗ್ ಟು ರಿಪೋರ್ಟ್ಸು ಈ ಪ್ಲೇಯರ್ಸ್ಗಳಿಗೆ RCB ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆಯಂತೆ. ಅದರಲ್ಲಿ ಮೊದಲನೇ ಪ್ಲೇಯರು ಫಸ್ಟ್ ಇವರೇ ಪ್ರಿಫರೆನ್ಸಲ್ಲಿ ಇರ್ತಾರೆ ಅಂತ ಹೇಳ್ತಿಲ್ಲ. ಸೊ ಟೋಟಲ್ ಆಗಿ ಓವರ್ ಆಲ್ಗೆ 10 ಮೆಂಬರ್ಸು, ಅದರಲ್ಲಿ ಯಾರು ಬೇಕಾದ್ರೂ ಪ್ರಿಫರೆನ್ಸ್ ಇರ್ಬೋದು. ಸೊ ರಚಿನ್ ರವೀಂದ್ರಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ RCB ಇದೆ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಬರ್ತಾ ಇದೆ ಮಗ್ಗ. ರಚಿನ್ ರವೀಂದ್ರ ಮಿಡ್ಲ್ ಆರ್ಡರ್ಲಿ ಆಡುವಂಥ ಬ್ಯಾಟ್ರು, ಓಪನಿಂಗ್ ಸ್ಲಾಟಲ್ಲಿ ಕೊಟ್ಟರೆ ಓಪನಿಂಗ್ ಸ್ಲಾಟಲ್ಲೂ ಆಡುವಂಥ ಬ್ಯಾಟ್ರು, ಜೊತೆಗೆ ಸ್ಪಿನ್ ಆಪ್ಷನ್ನು ಕೂಡ ಇದೆ. ಒಂಥರ ಆಲ್ರೌಂಡಿಂಗ್ ಕೇಪಬಿಲಿಟಿ ಇದೆ, ಫೀಲ್ಡಿಂಗ್ ಅಂತೂ ಚಿಂದಿಯಾಗಿ ಮಾಡಿದ್ದಾರೆ. ಸೊ ಆದ್ದರಿಂದ ರಚಿನ್ ರವೀಂದ್ರನ ಟಾರ್ಗೆಟ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಥರ ಎಲ್ಲ ರಿಪೋರ್ಟ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸು RCBನೂ ಕೂಡ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆಯಂತೆ. ಬೆಂಗಳೂರು ಸ್ಟೇಡಿಯಮಲ್ಲಿ ಇವರ ಸ್ಟ್ಯಾಟ್ಸು ಸಖತ್ತಾಗಿ ಇರೋದ್ರಿಂದ. ಆ್ಯಂಡ್ T20s ಅಂತ ಬಂದಾಗ ಇವರ ಬ್ಯಾಟಿಂಗ್ ಶೈಲಿನೇ ಡಿಫ್ರೆಂಟ್ ಆಗಿರುತ್ತೆ. ಅಗ್ರೆಸಿವ್ ಬ್ಯಾಟಿಂಗ್ನ ಆಡ್ತಾರೆ. ಟಾಪ್ ಆಫ್ ದ ಆರ್ಡರ್ ಕಳಿಸಿದ್ರು ಅಂತ ಅಂದರೆ. ಸೊ ಮಿಡ್ಲ್ ಆರ್ಡರ್ಲು ಒಂಥರ ಸ್ಟೆಬಿಲಿಟಿನ ತೊಗೊಂಬರೋದ್ರಿಂದ CSK ಅಷ್ಟೊಂದು ಸ್ಟೆಬಿಲೈಸ್ ಮಾಡಿಲ್ಲ. ಬಟ್ ಅಲ್ಲಿ ಚೆನ್ನೈಯಲ್ಲಿ ಆಡಿದ್ಗೂ ಚಿನ್ನಸ್ವಾಮಿಲಿ ಆಡಿದ್ಗೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇರ್ತಿ. ಬ್ಯಾಟಿಂಗ್ ವಿಕೆಟಲ್ಲಿ ಬೆಂಕಿ ಬ್ಯಾಟರ್ ಆಗ್ತಾರೆ ರಚಿನ್ ರವೀಂದ್ರನ ತೊಗೊಂತು ಅಂತಂದರೆ. ಸೊ ಹೋಪ್ಫುಲಿ ತೊಗೊಳ್ಳೋವಂಥ ಸಾಧ್ಯತೆ ಇದೆ, ಬಿಡ್ ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ಎರಡನೇ ಪ್ಲೇಯರ್ 8 ಯುಜ್ವೇಂದ್ರ ಚಹಲ್. ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಅದು. ಚಹಲ್ಗೆ RCB ಬಿಡ್ ಮಾಡುತ್ತೆ ಅಂತ. 10 ಕೋಟಿ ಅಲ್ಲ 12 ಕೋಟಿ ಹೋದ್ರೂ ಕೂಡ ಬಿಡ್ ಮಾಡಿ ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಮೆಗಾ ಆಕ್ಷನ್ ಅಷ್ಟೊಂದು ಡಿಮ್ಯಾಂಡಲ್ಲಿ ಇರಲಿಲ್ಲ, ಬಟ್ ಈ ಸೀಸನು ಡಿಮ್ಯಾಂಡಲ್ಲಿ ಇರ್ತಾರೆ ಅಂತ ಕಾಣಿಸುತ್ತೆ ಸ್ವಲ್ಪ. ಯಾಕಂದರೆ ಪೋಸ್ಟ್ ವ್ಯಾಲ್ಯೂ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಎಲ್ಲ ಫ್ರಾಂಚೈಸಿನೂ ಸ್ವಲ್ಪ ಡಿಮ್ಯಾಂಡ್ ಇರಬಹುದು. ಒಂದು 10-12 ಕೋಟಿಗೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಿದೆ. RCB ಬಿಡ್ ಮಾಡಿ ತೊಗೊಳ್ಳೋವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ರಾಜಸ್ಥಾನ ಹತ್ರ RTM ಕಾರ್ಡ್ ಇದೆಯಾ ಇಲ್ಲ ಅಂತ ಕಾಣಿಸುತ್ತೆ ಅಲ್ವಾ. ಸೊ ರಾಜಸ್ಥಾನ್ ಹೋಪ್ಫುಲಿ ಅವರು ರಿಟರ್ನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳೋದು ಕೂಡ ಸಿಕ್ಕಾಪಟ್ಟೆ ಡೌಟು. ನೋಡೋಣ ಏನಾಗುತ್ತೆ ಅಂತ. RCB ಈ ಪ್ಲೇಯರ್ನ ಪಕ್ಕ ತಗೊಳುತ್ತೆ ಅಂತ ನಾವು ಹೋಪ್ಸ್ನ ಇಟ್ಕೊಂಡಿದ್ದೀವಿ. ಯುಜ್ವೇಂದ್ರ ಚಹಲ್ನ. ಪ್ಲೇಯರ್ ನಂಬರ್ 3 KL ರಾಹುಲ್. ಇವ್ರ ಬಗ್ಗೆ ಅಂತೂ ಹೇಳಂಗೇನೆ ಇಲ್ಲ, ಯಾಕಂದರೆ ಕಳೆದ 3-4 ತಿಂಗಳಿಂದ ಇವರು ಕ್ರಿಯೇಟ್ ಮಾಡಿರೋಂಥ ಸೆನ್ಸೇಷನು ಯಾರು ಕ್ರಿಯೇಟ್ ಮಾಡಿಲ್ಲ ನಮ್ಮ RCBಯಲ್ಲಿ. ಯಾಕಂದರೆ ಈ ಜಾಮಾನ್ದಲೇ ಬಂದ್ಬಿಟ್ಟಿದ್ದು KL ರಾಹುಲ್ RCB ಅಂತ. ಇನ್ಫ್ಯಾಕ್ಟ್ ಅವ್ರು ರಿಲೀಸೇ ಮಾಡಿರಲಿಲ್ಲ, ಅವಾಗಲೇ ಎಲ್ಲ ಸೌಂಡ್ ಆಗೋಗ್ಬಿಟ್ಟಿದ್ದು RCB ಬರ್ತಾರಂತೆ ಅಂತೆ ಪಂತೆ ಕಂತೆಗಳೆಲ್ಲ. ಸೊ ಇವ್ರಿಗೆ ಬಿಡ್ ಮಾಡಿಲ್ಲ ಅಂದರೆ ಅವಾಗ ನಾವು ಆಶ್ಚರ್ಯ ಪಡಬೇಕು. ಬಿಡ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಬಿಡ್ ಮಾಡಿಲ್ಲ ಅಂತಂದರೆ RCB ಆಶ್ಚರ್ಯ ಪಡಬೇಕು ಅಷ್ಟೇ. ಈ ಪ್ಲೇಯರ್ನ ತಗೊಳ್ತಾರೆ RCB ಅನ್ನೋ ಥರ ಸಿಕ್ಕಾಪಟ್ಟೆ ರಿಪೋರ್ಟ್ಸ್ಗಳು ಹರಿದಾಡ್ತಾನೆ ಇದೆ. ಪ್ಲೇಯರ್ ನಂಬರ್ 4 ನಾನು ಅನ್ಕೊಂಡಿರಲಿಲ್ಲ ಇದು ಆಸ್ ಪರ್ ದ ರಿಪೋರ್ಟ್ಸ್ ಬರುತ್ತೆ ಅಂತ. ಮೊಹಮ್ಮದ್ ಸಿರಾಜ್ನ ಟಾರ್ಗೆಟ್ ಮಾಡಿಲ್ಲ ಅಂದರೆ RCB. ಮೊಹಮ್ಮದ್ ಸಿರಾಜ್ಗೆ ಆ್ಯಕ್ಚುಲಿ ಒಂದು ಲಿಮಿಟ್ನ ಸೆಟ್ ಮಾಡ್ಕೊಂಡಿದ್ರಂತೆ RCB. 10ರಿಂದ 12 ಕೋಟಿ ಮ್ಯಾಕ್ಸಿಮಮ್ ಅಂತೆ. 12 ಕೋಟಿಗಿಂತ ಮೇಲೆ ಹೋದ್ರು ಅಂತಂದರೆ ಅವ್ರು RTM ಕಾರ್ಡ್ನು ಕೂಡ ಯೂಸ್ ಮಾಡೋದಿಲ್ವಂತೆ ನಮ್ಮ RCB ಮೊಹಮ್ಮದ್ ಸಿರಾಜ್ಗೆ. ಯಾಕಂದರೆ ಅಷ್ಟೊಂದು ವರ್ತ್ ಇಲ್ಲ ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. 12 ಕೋಟಿ ಮ್ಯಾಕ್ಸಿಮಮ್ ಅಂತ ಇವರು ಮೊಹಮ್ಮದ್ ಸಿರಾಜ್ಗೆ. ಅದಾದಮೇಲೆ ಅವರು ಬೇರೆ ಪ್ಲೇಯರ್ ಹೋಗ್ತಾರೆ ಹೊರತು ಮೊಹಮ್ಮದ್ ಸಿರಾಜ್ನ ತೊಗೊಂಡ್ರು. ನನ್ನ ಪ್ರಕಾರ ಅದು ಏನೋ ಒಂಥರ ಕನ್ವಿನ್ಸಿಂಗ್ ಅನಿಸಿಲ್ಲ. 12 ಕೋಟಿಗಿಂತ ಜಾಸ್ತಿ ಕೊಡೋದು ಅದೇ ಒಂಥರ ಜಾಸ್ತಿ ಆಯಿತು. 12 ಕೋಟಿನೇ ಮೊಹಮ್ಮದ್ ಸಿರಾಜ್ಗೆ. ಅವ್ರನ್ನಾರು ಬಿಟ್ರು ಅಂತ ಅಂದರೆ, ಅವ್ರನ್ನಾರು ರಿಟರ್ನ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಬೈಬ್ಯಾಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮೊಹಮ್ಮದ್ ಶಮಿಗೆ ಹೋಗುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆ್ಯಂಡ್ ಹರ್ಷದೀಪ್ ಸಿಂಗು ಕೂಡ ಒಂಥರ ಬ್ಯಾಕ್ ಎಂಡಲ್ಲಿ ಸೌಂಡ್ ಬರ್ತಾ ಇದೆ. ಹರ್ಷದೀಪ್ ಸಿಂಗು ಕೂಡ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ. ಒಟ್ಟಿನಲ್ಲಿ ಮೊಹಮ್ಮದ್ ಶಮಿ ಆ್ಯಂಡ್ ಹರ್ಷದೀಪ್ ಸಿಂಗು ಈ ಇಬ್ಬರು ಮೈನ್ ಪ್ಲೇಯರ್ಸ್ಗಳಲ್ಲಿ ಯಾರು ಒಬ್ಬರಂತೂ ಪಕ್ಕ ಟಾರ್ಗೆಟ್ ಮಾಡೇ ಮಾಡ್ತಾರೆ ಮಗ. ಪ್ಲೇಯರ್ ನಂಬರ್ 5 ವೆಲ್ ಜಾಕ್ಸು. ಆಸ್ ಪರ್ ದ ರಿಪೋರ್ಟ್ಸ್ ಏನೋ ಗುರೋ ಪಕ್ಕ RCB ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳೇಬೇಕು, ಬೈಬ್ಯಾಕ್ ಮಾಡ್ಕೊಳ್ಳೇಬೇಕು, RTM ಕಾರ್ಡ್ ಎತ್ತಲೇಬೇಕು. ಅದು 15 ಕೋಟಿ ಹೋದ್ರೂ ಸಹ ನನ್ನ ಪ್ರಕಾರ RCB ಇವ್ರನ್ನ ಬೈಬ್ಯಾಕ್ ಮಾಡ್ಕೊಳ್ಳೋದು ನನಗೆ ಯಾಕೋ 100% ಖಚಿತ ಅಂತ ಅನ್ನಿಸ್ತಿದೆ. 15 ಕೋಟಿಗೆ ಹೋದ್ರೂ ಕೂಡ 15-16 ಕೋಟಿಗೆ ಹೋದ್ರೂ ಕೂಡ ಮತ್ತೆ ಬೈಬ್ಯಾಕ್ ಪಕ್ಕ ಮಾಡ್ಕೊಂತಾರೆ. ನನ್ನ ಪ್ರಕಾರ RCB ಈ ಆಪ್ಷನಲ್ಲಿ KL ರಾಹುಲ್ ಏನಾದ್ರು ಬಿಡ್ ಮಾಡಿ ತೊಗೊಂತಾರೆ, ಅದನ್ನು ಬಿಡ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ ಇದೇ ಆಗುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪ್ಲೇಯರ್ ನಂಬರ್ 6 ವಾಷಿಂಗ್ಟನ್ ಸುಂದರ್ನ ಅಗತ್ಯತೆ ಕೂಡ RCB ಇದೆ. ಒಳ್ಳೆ ಕ್ವಾಲಿಟಿ ಸ್ಪಿನ್ನರ್ನ ಅಗತ್ಯತೆ. ಚಾಲ್ ಜೊತೆ ವಾಶಿ ಸೇರ್ಕೊಬಿಡ್ತು ಅಂತಂದರೆ ನಮ್ಮ ಸ್ಪಿನ್ ಸರಪಳಿನ ಬೆತ್ಸಾಕೇನೆ ಆಗೋದಿಲ್ಲ, ಆ ಥರ ಆಗೋಗ್ಬಿಡ್ತೈತೆ. ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ ಸ್ಪಿನ್ ಅಟ್ಯಾಕ್ ನಮ್ಮದು. ಸೊ ಅದರಿಂದ ಇವರಿಬ್ಬರು ಪ್ಲೇಯರ್ಸ್ಗಳು ಬೇಕು ಅಂತ ನಾವು ಅನ್ಕೊಂತ ಇದ್ದೀವಿ. ಬಟ್ ಎಲ್ಲ ಟೀಮ್ಗಳು ಕೂಡ ಟಾರ್ಗೆಟ್ ಮಾಡ್ತಿದ್ದು ಬರೀ RCB ಅಂತ ಅಲ್ಲ, ಇವ್ರಿಗೆ ಟಾರ್ಗೆಟ್ ಮಾಡೋದು.
ಸೊ ವಾಶಿ ಆದಮೇಲೆ ಪ್ಲೇಯರ್ ನಂಬರ್ 7 ಇಟ್ಸ್ ಮಿಚೆಲ್ ಸ್ಟಾರ್ಕ್ ಓವರ್ಸೀಸ್ ಪ್ಲೇಯರ್ ಒಬ್ರು, ಓವರ್ಸೀಸ್ ಪೇಸರ್ ಒಬ್ರು ನಮ್ಮ RCBಗೆ ಆ್ಯಕ್ಚುಲಿ ಅಗತ್ಯತೆ ಇದೆ ಇವಾಗ. ಯಾಕಂದರೆ ಯಾರನ್ನೂ ಕೂಡ ರಿಟೈನ್ ಮಾಡ್ಕೊಂಡಿಲ್ಲ, ಎಲ್ಲರನ್ನೂ ಕೂಡ ಬಿಟ್ಟಿರೋದ್ರಿಂದ. ಸೊ ಓವರ್ಸೀಸ್ ಪೇಸರ್ ಕ್ವಾಲಿಟಿ ಪೇಸರ್ ನಮಗೆ 11 ಆಡೋವಂಥ ಶೋರ್ ಆಗಿ ಎಲ್ಲ ಮ್ಯಾಚು ಆಡೋವಂಥ ಒಬ್ಬ ಪ್ಲೇಯರ್ ಬೇಕು, ಅಗತ್ಯತೆ ಇದೆ. ಸೊ ಪ್ರಾಬ್ಲಿ ಮಿಚೆಲ್ ಸ್ಟಾರ್ಕ್ ಇವಾಗ ಏನು ಟಾಪ್ 10 ಲಿಸ್ಟ್ ಮಾಡ್ತೀನಲ್ಲ ಜಾಸ್ತಿ ಪ್ರೈಸ್ಗೆ ಹೋಗುವಂಥ ಪಾಸಿಬಿಲಿಟಿ ಇರೋರೇನೆ. ಮಿಚೆಲ್ ಸ್ಟಾರ್ಕು ಕಮ್ಮಿ ಅಂತಂದ್ರೂ ಕೂಡ ಒಂದು 13-14 ಕೋಟಿಗಂತೂ ಮೋಸ ಅಂತೂ ಇಲ್ಲ ಈ ಆಪ್ಷನಲ್ಲಿ. ಸೊ ನೋಡೋಣ RCB ತಗೊಳ್ಳೋದಿಲ್ವಂತ. ಎಲ್ಲಾರನ್ನೂ 10 ಕೋಟಿ 15 ಕೋಟಿ ಅಂತ ಅಂದ್ಕೊಂಡು ಹೋಯ್ತು ಅಂದರೆ RCB ಇರೋದು 83 ಕೋಟಿ. ಇವಾಗ ನಾನು ಟಾಪ್ 10 ಏನು ಹೇಳ್ತೀನಿ ಎಲ್ಲ ಆಲ್ಮೋಸ್ಟ್ 10 ಕೋಟಿಗಿಂತ ಜಾಸ್ತಿ ಹೋಗೋ ಪ್ಲೇಯರ್ಸ್ಗಳನ್ನೇ ಹೇಳ್ತೀನಿ. ಈ 10 ಪ್ಲೇಯರ್ಸ್ಗಳು ಕೂಡ RCB ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಈ 10 ಪ್ಲೇಯರ್ಸ್ ಅಟ್ಲೀಸ್ಟ್ ಒಂದು 5 ಪ್ಲೇಯರ್ಸ್ನ ತಗಂತು ಅಂತಂದರೆ ಅವಾಗ ನಮ್ಮ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ತೃಪ್ತರಾಗಿರ್ತಾರೆ. ಮಿಚೆಲ್ ಸ್ಟಾರ್ಕು ಕೂಡ ಪಾಸಿಬಿಲಿಟಿ ಇದೆ ಟಾರ್ಗೆಟ್ ಮಾಡೋದು. KKR ಕೂಡ ಬೈಬ್ಯಾಕ್ ಮಾಡ್ಕೊಂಡ್ರು ಮಾಡ್ಕೋಬೋದು. ಯಾಕಂದರೆ ಆಲ್ಮೋಸ್ಟ್ 23-24 ಕೋಟಿ ಕೊಟ್ಟಿದ್ರು, ಇವಾಗ 14 ಕೋಟಿ ಸಿಗ್ತಾರೆ ಅಂತಂದರೆ ಯಾಕೆ ತಗೊಳ್ಳೋದಿಲ್ಲ KKR, ಮತ್ತೆ ಬೈಬ್ಯಾಕ್ ಮಾಡ್ಕೊತಾರೆ. ಭುವನೇಶ್ವರ್ ಕುಮಾರ್ ಪ್ಲೇಯರ್ ನಂಬರ್ 8. ಸೊ ಭೂವಿದ್ ಸಿಕ್ಕಾಪಟ್ಟೆ ಆ್ಯಕ್ಚುಲಿ ರಿಪೋರ್ಟ್ಸ್ ಬರ್ತಿದೆ ಭುವನೇಶ್ವರ್ ಕುಮಾರ್ನ ಟಾರ್ಗೆಟ್ ಮಾಡುತ್ತೆ ಅಂತ. ಭುವನೇಶ್ವರ್ ಕುಮಾರ್ ಹರ್ಷದೀಪ್ ಸಿಂಗ್ ರಿಲೇಟೆಡ್ ಸಿಕ್ಕಾಪಟ್ಟೆ ರೂಮರ್ಸು ಬರ್ತಾ ಇತ್ತು. ಸೊ ಹೋಪ್ಫುಲಿ ಇವರು ಕೂಡ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ನಮ್ಮ RCB. ಸೊ ತೊಗೊಂಡ್ರೆ ಒಳ್ಳೇದೇನೆ. ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ಮಿಚೆಲ್ ಸ್ಟಾರ್ಕು ಭುವನೇಶ್ವರ್ ಕುಮಾರ್ ಇಂಥ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋಯ್ತು. ಮೊಹಮ್ಮದ್ ಶಮಿ ಸೊ ಈ ಥರ ನೋಡಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋಯ್ತು ಅಂದರೆ ನಮ್ಮ RCB ಸ್ಪಿನ್ ಅಟ್ಯಾಕ್ನ ಯಾವ ಥರ ಬೇಸಾಗೋದಿಲ್ವೋ ನೋಡಿ. ಚಾಲು ಕೂಡ ಎಕ್ಸ್ಪೀರಿಯನ್ಸ್. ನಾವು ವಾಷಿಂಗ್ಟನ್ಸ್ ಅಂದ್ರೆ ಹಂಗೆ ನೋಡೋಕೆ ಹೋಯ್ತಾರೆ. ವಾಷಿಂಗ್ಟನ್ಸ್ ಅಂದ್ರೂ ಕೂಡ IPL ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದ್ದಾರೆ. ಯಾಕಂದರೆ ಸುಮಾರು ವರ್ಷ IPL ಆಡಿದ್ದಾರೆ ವಾಷಿಂಗ್ಟನ್ಸ್ ಅಂದ್ರೆ ಹೆಂಗಾಗಿದ್ರು ಕೂಡ. ಒಂಥರ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡು ಹೋಗ್ಬಿಡ್ತು ಅಂತಂದರೆ ಇದನ್ನು ಬೇತ್ಸೋಕ್ಕೇ ಆಗೋದಿಲ್ಲ. ಸೊ ಒಂಥರ ಪಂಟ್ರಾಗಿ ಹೋಗ್ಬಿಡ್ತೀವಿ ಬೌಲಿಂಗಲ್ಲಿ. ನೀನು ಏನೇ ಪಂಟ್ರು ಥರ ರೆಡಿ ಮಾಡ್ಕೊಂಡು ಹೋದ್ರು ನಾವು RCB ಇಕ್ಕಿಸ್ಕೊಳೋದೇನೆ ಗುರೋ ಅಂತ ಹೇಳ್ತೀರಾ. ಹಂಗೇನೆ ಒಂಥರ ಸುಮಾರು ಸಲ ನೋಡಿದ್ವಿ ನಾವು. ಎಂಥ ಪುಡಾಂಗ್ ಥರ ಬೌಲಿಂಗ್ ಆನ್ ಪೇಪರ್ ಕಾಣ್ತಿದ್ರು ಕೂಡ ನಾಗಿ ಇಕ್ಕಿಸ್ಕೊಂತಾರೆ ಅಟ್ ಸಮ್ ಪಾಯಿಂಟಲ್ಲಿ. ಪ್ಲೇಯರ್ ನಂಬರ್ 9 ಗ್ಲೆನ್ ಫಿಲಿಪ್ಸ್ಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ ಮಗ. ನಾನು ನೆನ್ನೆ ಹೇಳಿದೆ ಗ್ಲೆನ್ ಫಿಲಿಪ್ಸು ಸಾಕಾದ ಪ್ಲೇಯರು, ಬಾಂಬಾರ್ಡ್ ಪ್ಲೇಯರ್, ಚಿಂದಿ ಪ್ಲೇಯರ್. ಈ ಪ್ಲೇಯರ್ನ ತೊಗೊಂತು ಅಂದರೆ ಫ್ಲೆಕ್ಸಿಬಿಲಿಟಿ ಮೇಲೆ ಫ್ಲೆಕ್ಸಿಬಿಲಿಟಿ ಗುರೋ. ಈ ಥರ ಒಂದು ಫ್ಲೆಕ್ಸಿಬಿಲಿಟಿ ಇನ್ನೊಬ್ಬ ಪ್ಲೇಯರ್ ಕೊಡೋಕ್ಕಾಗೋದಿಲ್ಲ. ಏನೇನಿದೆಯೋ ಕ್ರಿಕೆಟಲ್ಲಿ ಎಲ್ಲ ಮಾಡ್ತಾರೆ ಗುರು. ಬ್ಯಾಟಿಂಗು, ವಿಕೆಟ್ ಕೀಪಿಂಗ್, ಬೌಲಿಂಗು, ಏನು ಫೀಲ್ಡಿಂಗು ಕೇಳಂಗೇನೆ ಇಲ್ಲ. ಸೊ ಒಂಥರ ಗನ್ ಪ್ಲೇಯರ್ ಅಂತ ಹೇಳಬೇಕು ಎಲ್ಲ ಒಂದು ಲಿಸ್ಟಲ್ಲೂ ಕೂಡ. ಸೊ ಅದರಿಂದ ಗ್ಲೆನ್ ಫಿಲಿಪ್ನ ಟಾರ್ಗೆಟ್ ಮಾಡಿ ತೊಗೊಂತು ಅಂದರೆ ಒಂದು 10 ಕೋಟಿ ರೇಂಜಿಗೆ ಹೋಗ್ಬೋದು. ತೊಗೊಂತು ಅಂದರೆ ಬೆಟರ್ ಆಗಿರುತ್ತೆ. 10 ಕೋಟಿ ಅಥವಾ ಅದಕ್ಕಿಂತ ಕಮ್ಮಿಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಜಾಸ್ ಬಟ್ಲರ್, ಜಾಸ್ ದ ಬಾಸ್ ಪ್ಲೇಯರ್ ನಂಬರ್ 10. ಇವ್ರನ್ನಂತೂ ಸುಮಾರು ಫ್ರಾಂಚೈಸಿಗಳು ಟಾರ್ಗೆಟ್ ಮಾಡ್ತಾರೆ. ಅದರಲ್ಲಿ ನಮ್ಮ RCBನೂ ಕೂಡ ಒಂದು ಅಂತ ಆಸ್ ಪರ್ ದ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ಅದೇ ಹೇಳಿದ್ನಲ್ಲ, ಈ 10 ಲಿಸ್ಟಲ್ಲಿ 5ನ ತೊಗೊಂತವನೇ ನಾವು RCB. ಅದು ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ 10 ಕೋಟಿ ಆ್ಯಂಡ್ ಅಬೋವ್ ಹೋಗೋರನ್ನೇ. ಸುಮಾರು ಜನದಲ್ಲಿ 15 ಕೋಟಿ ಆ್ಯಂಡ್ ಅಬೋವ್ ಹೋಗೋರು ಕೂಡ ಇದ್ದಾರೆ. ಸೊ ಆದ್ದರಿಂದ RCB ಇದ್ರಲ್ಲಿ ಒಂದು 5 ಜನ ತೊಗೊಂಡ್ಬಿಡ್ತು ಅಂದರೆ ಬಲೆ ಕನ್ವಿನ್ಸಿಂಗ್ ಆಗಿರುತ್ತೆ. ಆ್ಯಂಡ್ RCB ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಂತೂ ಖಂಡಿತ ಇದ್ದೇ ಇರ್ತಾರೆ. ಸೊ ನೋಡೋಣ ಏನೇನಾಗುತ್ತೆ ಆಪ್ಷನಲ್ಲಿ ಅಂತ. ಸೊ ಆಸ್ ಪರ್ ದ ರಿಪೋರ್ಟ್ಸ್ ಈ 10 ಪಿಕ್ಗಳು RCBಗೆ ಟಾಪ್ 10 ಅಂತೆ. ಆಸ್ ಪರ್ ದ ರಿಪೋರ್ಟ್ಸ್ ಇನ್ಸೈಡ್ ರಿಪೋರ್ಟ್ಸ್ ಬಂದಿರಬಹುದು ಈ 10 ಜನನೇ ಟಾಪ್ ಅಂತ. ಬಟ್ ನಮಗೆ ಆಪ್ಷನ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಗೊತ್ತಾಗುತ್ತೆ ಯಾರು ಟಾಪು, ಯಾರು ಬಾಟಮು, ಯಾರಿಗೆ ಟಾರ್ಗೆಟ್ ಮಾಡ್ತಾರೆ, ಯಾರಿಗೆ ಟಾರ್ಗೆಟ್ ಮಾಡೋದಿಲ್ಲ ಅಂತ. ಸೊ ನೀವು ಕಾಮೆಂಟಲ್ಲಿ ಹಾಕಿ ಈ 10 ಜನದಲ್ಲಿ ಯಾರು ಬರಬೇಕು ನಮ್ಮ RCBಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.